ಶಾಂತವಾದ ಕಾಡಿನಲ್ಲಿ ಒಬ್ಬ ಶಕ್ತಿಶಾಲಿ ಸಿಂಹ, ಅದರ ಮೃದುವಾದ ಸಿಂಹಿಣಿ ಮತ್ತು ಅವರ 2 ಮುದ್ದಾದ ಮರಿಗಳು ವಾಸಿಸುತ್ತಿದ್ದವು. ಪ್ರತಿದಿನವೂ ಸಿಂಹ ಕಾಡಿಗೆ ಹೋಗಿ ಆಹಾರಕ್ಕಾಗಿ ಬೇಟೆಯಾಡಿ ತನ್ನ ಕುಟುಂಬಕ್ಕಾಗಿ ಮರಳಿ ಬರುತ್ತಿತ್ತು. ಜೀವನ ಸರಳವಾಗಿತ್ತು, ಆದರೆ ಪ್ರೀತಿಯಿಂದ ತುಂಬಿತ್ತು. ಆದರೆ ಒಂದು ದಿನ ಎಲ್ಲವೂ ಬದಲಾಯಿತು. ಸಿಂಹ ಆಳವಾದ ಕಾಡಿನಲ್ಲಿ ಅಲೆದಾಡಿತು, ಹುಡುಕಿತು, ಕಾಯಿತು, ಆಶಿಸಿತು. ಆದರೂ ಒಂದು ಬೇಟೆಯೂ ಸಿಕ್ಕಲಿಲ್ಲ. ಸೂರ್ಯ ನಿಧಾನವಾಗಿ ಅಸ್ತಂಗತವಾಗುತ್ತಿದ್ದ. ಅದರ ಜೊತೆಗೆ ಅದರ ಶಕ್ತಿ ಮತ್ತು ಆಶೆಯೂ ಕುಸಿಯಿತು. ದಣಿದ, ಹಸಿದ, ನಿರಾಶನಾದ ಸಿಂಹ ಮನೆ ಕಡೆ ಹೊರಟಿತು. ಅಷ್ಟರಲ್ಲಿ ಅದರ ಕಣ್ಣುಗಳಿಗೆ ಒಂದು ಚಿಕ್ಕ ನರಿಮರಿ ಕಾಣಿಸಿತು. ಕೊನೆಗೂ ಏನಾದರೂ ಸಿಕ್ಕಿತು ಎಂದು ಸಂತೋಷಪಟ್ಟಿತು. ಆದರೆ ಹತ್ತಿರದಿಂದ ನೋಡಿದಾಗ ಆ ನರಿಮರಿ ನಡುಗುತ್ತಿತ್ತು. ಅದರ ಕಣ್ಣುಗಳು ನಿರಪರಾಧ, ಅಸಹಾಯಕರಾಗಿದ್ದವು. ಆ ಕ್ಷಣದಲ್ಲಿ ಸಿಂಹಕ್ಕೆ ಅದು ಬೇಟೆಯಂತೆ ಕಾಣಲಿಲ್ಲ, ತನ್ನ ಮರಿಗಳ ಪ್ರತಿಬಿಂಬದಂತೆ ಕಂಡಿತು. ಅದರ ಹೃದಯ ಮೃದುವಾಯಿತು. ಇಲ್ಲ, ಇದನ್ನು ಕೊಲ್ಲಲು ಆಗುವುದಿಲ್ಲ. ಅದು ಜಾಗರೂಕತೆಯಿಂದ ನರಿಮರಿಯನ್ನು ಬಾಯಲ್ಲಿ ಹಿಡಿದು ಒಂದು ಸಣ್ಣ ಗಾಯವೂ ಆಗದಂತೆ ನೋಡಿಕೊಂಡು ಮನೆಗೆ ತಂದಿತು. ಮನೆಗೆ ಬಂದ ಮೇಲೆ ಅದನ್ನು ಸಿಂಹಿಣಿಯ ಮುಂದೆ ಇಟ್ಟು ಹೇಳಿತು, ಇಂದು ನನಗೆ ಯಾವುದೂ ಸಿಕ್ಕಲಿಲ್ಲ, ಇದೊಂದು ಮಾತ್ರ ಸಿಕ್ಕಿತು. ಇದು ನಮ್ಮ ಮರಿಗಳಂತೆಯೇ ಇದೆ. ಇದನ್ನು ಕೊಲ್ಲಲು ನನ್ನ ಮನಸ್ಸೇ ಒಪ್ಪಲಿಲ್ಲ. ಸಿಂಹಿಣಿ ಮೃದುವಾಗಿ ನಗುತ್ತಾ ಹೇಳಿತು, ನಿನಗೆ ಕೊಲ್ಲಲು ಮನಸ್ಸಿಲ್ಲದಿದ್ದರೆ ನಾನು ಹೇಗೆ ಕೊಲ್ಲಲಿ? ನಾನು ತಾಯಿಯೇ. ಆ ದಿನದಿಂದ ಆ ನರಿಮರಿ ಅನಾಥವಾಗಿರಲಿಲ್ಲ. ಅವಳು ಅದನ್ನು ತನ್ನ ಮಕ್ಕಳಂತೆ ಬೆಳೆಸಿದಳು. ದಿನಗಳು ಕಳೆಯುತ್ತಿದ್ದವು. 3 ಮಕ್ಕಳು ಸೇರಿ ಬೆಳೆದವು. ಆಟ, ಊಟ, ಓಟ, ಸಂತೋಷ, ಯಾವ ವ್ಯತ್ಯಾಸವೂ ಇರಲಿಲ್ಲ. ಪ್ರೀತಿಯಷ್ಟೇ ಇತ್ತು. ಆದರೆ ಕಾಲ ಸತ್ಯವನ್ನು ತೋರಿಸುತ್ತದೆ. ಒಂದು ದಿನ ಅವು ಕಾಡಿನಲ್ಲಿ ಅಲೆದಾಡುತ್ತಿದ್ದಾಗ ಒಂದು ದೊಡ್ಡ ಆನೆ ಎದುರಾಯಿತು. ಸಿಂಹಮರಿಗಳು ಧೈರ್ಯದಿಂದ ಗರ್ಜಿಸಿದವು. ಆದರೆ ನರಿಮರಿ ಭಯಪಟ್ಟಿತು. ಓಡಿ ಓಡಿ ಎಂದು ಕೂಗಿತು. ಮರಿಗಳು ಗೊಂದಲಗೊಂಡು ನಿರಾಸೆಗೊಂಡವು. ಆ ಕ್ಷಣದಲ್ಲಿ ತಮ್ಮ ಧೈರ್ಯ ಕಳೆದುಕೊಂಡವು ಮತ್ತು ನಿಧಾನವಾಗಿ ಅದರ ಹಿಂದೆ ನಡೆದು ಹೋದವು. ಆ ದಿನ ಏನೋ ಬದಲಾಗಿತ್ತು. ಆ ನಂತರದಿಂದ ಮರಿಗಳು ನರಿಮರಿಯನ್ನು ಕಿಚಾಯಿಸಲು ಪ್ರಾರಂಭಿಸಿತು. ಅದರ ಭಯವನ್ನು ಹಾಸ್ಯ ಮಾಡುತ್ತಾ, ಅದರ ಧೈರ್ಯವನ್ನು ಪ್ರಶ್ನಿಸುತ್ತಾ. ನೋವಿನಿಂದ, ಕೋಪದಿಂದ ಒಂದು ದಿನ ನರಿಮರಿ ಕೂಗಿತು, ನನ್ನನ್ನು ಮತ್ತೆ ಮತ್ತೆ ಕಿಚಾಯಿಸಿದರೆ ನಾನು ನಿಮ್ಮಿಬ್ಬರನ್ನು ಕೊಲ್ಲುತ್ತೇನೆ. ಆ ಸಂಜೆ ಸಿಂಹಿಣಿ ನರಿಮರಿಯನ್ನು ಶಾಂತವಾಗಿ ನಡೆಗೆ ಕರೆದುಕೊಂಡು ಹೋದಳು. ಕಾಡು ಸಂಪೂರ್ಣ ನಿಶ್ಶಬ್ದವಾಗಿತ್ತು. ಯಾವುದೋ ಮಹತ್ವದ ಸಂಗತಿ ನಡೆಯಲಿದೆ ಅನ್ನುವಂತೆ. ಭಾರವಾದ ಹೃದಯದಿಂದ ಅವಳು ನಿಧಾನವಾಗಿ ಹೇಳಿದಳು, ನನ್ನ ಪ್ರಿಯ ಮಗು, ನಾನು ನಿನಗೆ ಒಂದು ಮಾತು ಹೇಳಬಹುದೇ? ಏನು ಅಮ್ಮ ಎಂದು ನರಿಮರಿ ನಿರಪರಾಧವಾಗಿ ಕೇಳಿತು. ಸಿಂಹಿಣಿ ಸ್ವಲ್ಪ ಹೊತ್ತು ನಿಂತಳು. ಮತ್ತೆ ಸತ್ಯವನ್ನು ಹೇಳಿದಳು, ನೀನು ನನ್ನ ಮಗು ಅಲ್ಲ. ಆ ಕ್ಷಣದಲ್ಲಿ ಲೋಕವೇ ನಿಂತಂತೆ ಆಯಿತು. ನರಿಮರಿ ಅಚ್ಚರಿಯಿಂದ ನಿಂತಿತು, ಕೇಳಿದುದನ್ನು ನಂಬಲಾರದ ಸ್ಥಿತಿಯಲ್ಲಿ. ಸಿಂಹಿಣಿ ಮುಂದುವರಿಸಿದಳು, ನೀನು ನರಿಯ ಮಗು, ಆದರೆ ನಾನು ನಿನ್ನನ್ನು ನನ್ನ ಮಕ್ಕಳಂತೆ ಬೆಳೆಸಿದ್ದೇನೆ. ನಿನಗೆ ನನ್ನ ಪ್ರೀತಿ, ಕಾಳಜಿ ಎಲ್ಲವನ್ನೂ ಕೊಟ್ಟಿದ್ದೇನೆ. ಅವಳು ಅದರ ಕಣ್ಣಿನಲ್ಲಿ ನೋಡುತ್ತಾ ಹೇಳಿದಳು, ಆದರೆ ಈಗ ನೀನು ಹೋಗಬೇಕಾದ ಸಮಯ ಬಂದಿದೆ, ನಿನ್ನವರ ಜೊತೆ ಬದುಕಲು. ನರಿಮರಿಯ ಕಣ್ಣಿನಲ್ಲಿ ಕಣ್ಣೀರು ತುಂಬಿತು. ಅದರ ಹೃದಯ ಮೌನವಾಗಿ ಒಡೆದು ಹೋಯಿತು. ಅಷ್ಟರಲ್ಲಿ ದೂರದಿಂದ ನರಿಗಳ ಕೂಗು ಕೇಳಿಸಿತು. ಅದು ಆಕಾಶದತ್ತ ನೋಡಿ ತಾನೂ ಕೂಗಿತು ಮತ್ತು ಶಾಂತವಾಗಿ ತನ್ನ ದಾರಿಗೆ ಹೊರಟಿತು. ನೀತಿ: ಹುಟ್ಟುಗುಣ ಸುಟ್ಟರೂ ಹೋಗುವುದಿಲ್ಲ, ಆದರೆ ನಿಮ್ಮ ಗುಣಗಳು ನಿಮ್ಮ ಮೇಲೆ ಪ್ರಭಾವ ಬೀರುತ್ತವೆ. ಆದರೆ ನಿಮ್ಮ ಆಯ್ಕೆಗಳು ನಿಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತವೆ.